ಹಿಂದಿನ ವಿಡಿಯೋದಲ್ಲಿ ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯವನ್ನು ಶುರು ಮಾಡಿದ್ವಿ. ಈಗ ಅಭ್ಯಾಸ 5.1 ಅದರ ಮುಂದುವರೆದ ಭಾಗ ಅಭ್ಯಾಸ 5.1 ನಾವು ಈಗ ಗಮನಿಸೋಣ. ಇಲ್ಲಿ ಮೊದಲು ಕೆಳಗಿನ ಸಂಖ್ಯೆಗಳ ವರ್ಗಗಳ ಬಿಡಿಸ್ಥಾನದಲ್ಲಿರುವ ಅಂಕಿಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಈ ಸಂಖ್ಯೆಗಳ ವರ್ಗಗಳ ಬಿಡಿಸ್ಥಾನದಲ್ಲಿರುವ ಅಂಕಿಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಇವುಗಳ ವರ್ಗಗಳನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಾವು ಕೇವಲ ಬಿಡಿಸ್ಥಾನವನ್ನು ಗಮನಿಸಿದರೆ ಅಲ್ಲಿರುವಂತಹ ಬಿಡಿಸ್ಥಾನದಲ್ಲಿರುವಂತಹ ಅಂಕಿಯ ವರ್ಗಗಳ ಬಿಡಿಸ್ಥಾನದಲ್ಲಿರುವಂತಹ ಅಂಕಿ ಯಾವ್ದು ಬರುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ಉದಾಹರಣೆಗೆ ಇಲ್ಲಿ 81 ಇದೆ. ಈಗ ನೀವು ಗಮನಿಸಿದರೆ 81ರ ವರ್ಗ ಏನಾಗುತ್ತದೆ? 81 ಗುಣಿಸು 81. ಈ ರೀತಿಯಾಗಿ ನೀವು ಬರೆದ್ರೆ 81 ಗುಣಿಸು 81 ಮಾಡಿದಾಗ ನೀವು ಬಿಡಿಸ್ಥಾನದಲ್ಲಿ ಏನಿರುತ್ತದೆ? 1 ಇಂಟು 1, ಅಂದರೆ ಬಿಡಿಸ್ಥಾನದಲ್ಲಿ ನಿಮಗೆ ಯಾವಾಗಲೂ ಒಂದೇ ಬರುತ್ತದೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂದರೆ ಯಾವ ಅಂಕಿ ಬಿಡಿಸ್ಥಾನದಲ್ಲಿರುವುದೋ ಅದೇ ಅಂಕಿಯಿಂದ ಗುಣಿಸಬೇಕು. ಆಗ ನಿಮಗೆ ಅದರ ವರ್ಗದಲ್ಲಿಯೂ ಸಹ ಅದೇ ಅಂಕಿ, ಆ ಗುಣಾಕಾರ, ಬಿಡಿಸ್ಥಾನದಲ್ಲಿರುವ ಅಂಕಿಯ ಗುಣಾಕಾರ ನಿಮಗೆ ಬರುತ್ತದೆ. ಈಗ 1 ಬೈ 1 ನೋಡೋಣ. ಈಗ ಇಲ್ಲಿ ಬಿಡಿಸ್ಥಾನದಲ್ಲಿ 81 ಇದೆ, 1 ಇದೆ. 1 ಇಂಟು 1 1, ಆದ್ದರಿಂದ 81ರ ವರ್ಗದಲ್ಲಿ ಬಿಡಿಸ್ಥಾನದಲ್ಲಿ ನಮಗೆ 1 ಬರುತ್ತದೆ. ಎರಡನೆಯದಾಗಿ ಇಲ್ಲಿ 272 ಬಿಡಿಸ್ಥಾನದಲ್ಲಿ 2 ಇದೆ. ಸೊ 2 ಇಂಟು 2 ಏನಾಗುತ್ತೆ? 4, ಏಕೆಂದರೆ 272 ಇಂಟು 272 272 ಗುಣಿಸು 272 ಮಾಡ್ತಿರ್ತೀರ. ಆಗ ನೀವು ಮೊದಲು ಮಾಡೋದು ಬಿಡಿಸ್ಥಾನದಲ್ಲಿರುವ ಅಂಕಿಗಳ ಗುಣಾಕಾರ. ಸೊ 272ನ ವರ್ಗ ಏನಾಗುತ್ತೆ? 272 ಗುಣಿಸು 272, ಅದರ 2 ಗುಣಿಸು 2 4. ಬಿಡಿಸ್ಥಾನದಲ್ಲಿ ಯಾವ್ದು ಬರುತ್ತದೆ? 4. ಇಲ್ಲಿ 9 ಇದೆ. 9 ಅಂದರೆ 9 81, ಅದರಿಂದ ಬಿಡಿಸ್ಥಾನದಲ್ಲಿ 1 ಬರುತ್ತದೆ. ಇಲ್ಲಿ 3 ಇದೆ, ಬಿಡಿಸ್ಥಾನದಲ್ಲಿ 3 ಇದೆ. 3 ಗುಣಿಸು 3 9, ಆದ್ದರಿಂದ ಬಿಡಿಸ್ಥಾನದಲ್ಲಿ 9 ಬರುತ್ತದೆ. ಇಲ್ಲಿ 1 2 3 4 1 2 3 4, ಬಿಡಿಸ್ಥಾನದಲ್ಲಿ ನೀವು ಗಮನಿಸಿದರೆ 4 ಇದೆ. 4 4 16 ಅಂದರೆ ಬಿಡಿಸ್ಥಾನದಲ್ಲಿ 6 ಬರುತ್ತದೆ. ಇನ್ನು ಇಲ್ಲಿ ಬಿಡಿಸ್ಥಾನದಲ್ಲಿ 7 ಇದೆ. 7 49 ಅಂದರೆ ಬಿಡಿಸ್ಥಾನದಲ್ಲಿ 9 ಬರುತ್ತದೆ. ಇಲ್ಲಿ 8 64, ಬಿಡಿಸ್ಥಾನದಲ್ಲಿ 4. ಇಲ್ಲಿ 0 ಇದೆ. 0 ಇದ್ದಾಗ ಬಿಡಿಸ್ಥಾನದಲ್ಲಿ 0 ನೇರವಾಗಿ ಬರುತ್ತದೆ. 6 ಇದೆ. 6 36, ಬಿಡಿಸ್ಥಾನದಲ್ಲಿ 6 ಬರುತ್ತೆ. ಇಲ್ಲಿ 5 ಇದೆ. ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು, 0 ಇದ್ದಾಗ 0 ಬರುತ್ತದೆ, 5 ಇದ್ದಾಗ ಯಾವಾಗಲೂ ಬಿಡಿಸ್ಥಾನದಲ್ಲಿ 5, ಏಕೆಂದರೆ 5 25, ಬಿಡಿಸ್ಥಾನದಲ್ಲಿ 5. ಈ ರೀತಿಯಾಗಿ ನಾವು ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ಬಿಡಿಸ್ಥಾನದಲ್ಲಿರುವ ಅಂಕಿಗಳನ್ನು ಗುರುತು ಮಾಡ್ಕೋಬಹುದು. ಇನ್ನು ಮುಂದುವರೆದು ಈ ಕೆಳಗಿನ ಸಂಖ್ಯೆಗಳು ಸ್ಪಷ್ಟವಾಗಿ ಪೂರ್ಣ ವರ್ಗಗಳಲ್ಲ, ಕಾರಣ ನೀಡಿರಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರ್ಬೋದು ವರ್ಗ ಸಂಖ್ಯೆ ಬಿಡಿಸ್ಥಾನದಲ್ಲಿ ಯಾವ ಅಂಕಿಗಳು ಬರುತ್ತದೆ ಅಂತ. ನಾವು ನೋಡ್ತಾ ಹೋದರೆ 0 ಬರುತ್ತದೆ, ಏಕೆಂದರೆ 10 ಗುಣಿಸು 10 100, ಕರೆಕ್ಟ್. ಆಮೇಲೆ 1 ಬರುತ್ತದೆ, ಏಕೆಂದರೆ 9 81. 2 ಬರುತ್ತದೆಯಾ? ಇಲ್ಲ, 2 ಬರುವುದಿಲ್ಲ. ಅದೇ ರೀತಿ 3 ಬರುತ್ತದೆಯಾ? 3 ಸಹ ವರ್ಗ ಸಂಖ್ಯೆ ಬಿಡಿಸ್ಥಾನದಲ್ಲಿ ಬರುವುದಿಲ್ಲ. 4 ಬರುತ್ತದೆಯಾ? ಹೌದು, 4 ಬರುತ್ತದೆ. ಉದಾಹರಣೆಗೆ 8 64. ಇನ್ನು 5 ಬರುತ್ತದೆಯಾ? 5 ಸಹ ಬರುತ್ತದೆ. ಉದಾಹರಣೆಗೆ 5 25. 6 ಬರುತ್ತದೆಯಾ? 6 ಸಹ ಬರುತ್ತದೆ. ಉದಾಹರಣೆಗೆ 6 36. 7 ಬರುತ್ತದೆಯಾ? ಬಿಡಿಸ್ಥಾನದಲ್ಲಿ 7 ಬರೋದಿಲ್ಲ. ಇನ್ನು 8 ಸಹ ಬರುವುದಿಲ್ಲ. 9 ಬರುತ್ತದೆ. ಉದಾಹರಣೆಗೆ 3 9. 8 ಬರುವುದಿಲ್ಲ, 9 ಬರುತ್ತದೆ. ಈಗ ನಾವು ಇದನ್ನು ನೋಡ್ತಾ ಹೋಗೋಣ. 1057 ಬಿಡಿಸ್ಥಾನದಲ್ಲಿ ಏನಿದೆ? 7 ಇದೆ. 7 ಬರುತ್ತದೆಯಾ? 7 ಬರುವುದಿಲ್ಲ, ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ. 3 ಇದೆ. 3 ಬರುತ್ತದೆಯೇ? 3 ಬರುವುದಿಲ್ಲ, ಆದ್ದರಿಂದ ಇದು ಪೂರ್ಣ ವರ್ಗ ಆಗುವುದಿಲ್ಲ. ಇದು ಸಹ ಪೂರ್ಣ ವರ್ಗ ಆಗುವುದಿಲ್ಲ. 1ನೇದ್ದು. 2ನೇದ್ದು
ಸಹ ಆಗುವುದಿಲ್ಲ. ಮೂರನೇದು 7928. ನೀವು ಬಿಡಿ ಸ್ಥಾನದಲ್ಲಿ ಗಮನಿಸಿದರೆ 8 ಇದೆ, 8 ಸಹ ಆಗುವುದಿಲ್ಲ. ಈ ಲಿಸ್ಟಲ್ಲಿ ನೋಡಿದರೆ 8 ಸಹ ಆಗುವುದಿಲ್ಲ. ಇನ್ನು 2 ಸಹ ಬಿಡಿ ಸ್ಥಾನದಲ್ಲಿದ್ದರೆ ಆ ಸಂಖ್ಯೆ ಪೂರ್ಣ ವರ್ಗ ಆಗುವುದಿಲ್ಲ. ಇನ್ನು ಇಲ್ಲಿ ನೀವು ಗಮನಿಸಬೇಕು, 64 0 ಇದೆ. 0 ಇದೆ ಎಂದ ಮಾತ್ರಕ್ಕೆ ಅದು ಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. 0 ಆಗಬಹುದು ಯಾವಾಗ ಅಂದರೆ ಆ 0 ನಿಮಗೆ ಸೊನ್ನೆಗಳು ಒಟ್ಟು ಸಮ ಸಂಖ್ಯೆಯಲ್ಲಿ ಇರಬೇಕು. ಏನು ಗಮನಿಸಬೇಕು ಅಂದರೆ ಸೊನ್ನೆಗಳು ಯಾವತ್ತೂ ಸಮ ಸಂಖ್ಯೆಯಲ್ಲಿ ಇರಬೇಕು. ಇಲ್ಲಿ 3 ಸೊನ್ನೆಗಳಿವೆ, ಆದ್ದರಿಂದ ಇದು ಪೂರ್ಣ ವರ್ಗ ಆಗುವುದಿಲ್ಲ. ಉದಾಹರಣೆಗೆ ಈಗ 10ರ ವರ್ಗ ತಗೊಂಡ್ರೆ ನೀವು 100 ಆಗುತ್ತದೆ. ಇಲ್ಲಿ 2 ಸೊನ್ನೆಗಳಿವೆ, ಸಮ ಸಂಖ್ಯೆ. ಇನ್ನು 30ರದ್ದು ತಗೊಂಡ್ರೆ ಎಷ್ಟಾಗುತ್ತೆ? 30 ಗುಣಿಸು 30 900. ಇಲ್ಲಿಯೂ ಸಹ 2 ಸಮ ಸೊನ್ನೆಗಳಿವೆ, ಆದ್ದರಿಂದ ಇದು ವರ್ಗ ಸಂಖ್ಯೆ ಆಗುತ್ತದೆ, ಇದು ವರ್ಗ ಸಂಖ್ಯೆ ಆಗುತ್ತದೆ. ಆದರೆ 90 ವರ್ಗ ಸಂಖ್ಯೆ ಆಗುವುದಿಲ್ಲ, ಕಾರಣ ಇಲ್ಲಿ ಒಂದೇ ಒಂದು ಬೆಸ 0 ಈ ಸಂಖ್ಯೆಯಲ್ಲಿ ಇರುವುದರಿಂದ. ಇಲ್ಲಿ ನೀವು ಗಮನಿಸಿದರೆ 64,000 ಇಲ್ಲಿ 3 ಬೆಸ ಸಂಖ್ಯೆ ಇರೋದ್ರಿಂದ ಇದು ಆಗುವುದಿಲ್ಲ. ಮುಂದಿನದು 89,722. ಬಿಡಿ ಸ್ಥಾನದಲ್ಲಿ 2 ಇದೆ, 2 ಇದ್ದರೆ ಅದು ಆ ಸಂಖ್ಯೆ ವರ್ಗ ಸಂಖ್ಯೆ ಆಗುವುದಿಲ್ಲ. ನೀವು ಇಲ್ಲಿ ಗಮನಿಸಿದರೆ ಇಲ್ಲಿಯೂ ಸಹ 3 ಸೊನ್ನೆಗಳಿವೆ, ಇದು ಸಹ ಪೂರ್ಣ ವರ್ಗ ಆಗುವುದಿಲ್ಲ. ನೀವು ಇಲ್ಲಿ ಗಮನಿಸಿದರೆ ಇಲ್ಲಿಯೂ ಸಹ 3 ಇದೆ, ಆದ್ದರಿಂದ ಇದು ಸಹ ಆಗುವುದಿಲ್ಲ. ಈ ರೀತಿಯಾಗಿ ಈ ಕೆಳಗಿನ ಸಂಖ್ಯೆಗಳು ಸ್ಪಷ್ಟವಾಗಿ ಪೂರ್ಣ ವರ್ಗಗಳಲ್ಲ ಅಂತ ನಾವು ಕಾರಣವನ್ನು ನೀಡ್ತಾ ಹೋಗಬಹುದು. ನೀವು ಏನು ಕಾರಣ ನೀಡಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಒಂದು ಕಾರಣವನ್ನು ನೀವು ಬರೀಬಹುದು. ಒಂದು ಸಂಖ್ಯೆ ಪೂರ್ಣ ಸಂಖ್ಯೆ ಆಗಬೇಕಾದರೆ ಬಿಡಿ ಸ್ಥಾನದಲ್ಲಿ 0, 1, 4, 5, 6 ಮತ್ತು 9 ಇರಬೇಕಾಗುತ್ತದೆ. ಈ ಸಂಖ್ಯೆಯಲ್ಲಿ ಕೊಟ್ಟಿರೋ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 7 ಇರೋದ್ರಿಂದ ಇದು ಪೂರ್ಣ ವರ್ಗ ಆಗುವುದಿಲ್ಲ ಅಂತ ಇದನ್ನು ನೀವು ಸ್ಟೇಟ್ಮೆಂಟ್ ಬರೀಬಹುದು. ಇನ್ನು ಮುಂದಿನದಕ್ಕೆ ಹೋಗೋಣ. ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಗಳಾಗಿವೆ ಅಂತ ಹೇಳಿದ್ದಾರೆ. ಬೆಸ ಸಂಖ್ಯೆಗಳು ಯಾವುವು ಅಂತ ಈಗ ನೋಡ್ತಾ ಹೋಗೋಣ. 431 ಇದೆ. 431 ಅಂದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿಯೂ ಸಹ 1 ಗುಣಿಸು 1 1 ಬರುತ್ತದೆ. ಆದ್ದರಿಂದ ಇದು ಒಂದು ಬೆಸ ಸಂಖ್ಯೆ, ಇದರ ವರ್ಗ ಬೆಸ ಸಂಖ್ಯೆ ಆಗಿರುತ್ತದೆ. ಇನ್ನು ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ, ಅಂದರೆ 2826 ಗುಣಿಸು 2826 ಬಿಡಿ ಆ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಏನಿರುತ್ತದೆ ಅಂದರೆ 6 ಗುಣಿಸು 6 36, ಅಂದರೆ ಬಿಡಿ ಸ್ಥಾನದಲ್ಲಿ 6 ಬರುತ್ತದೆ. ಆದ್ದರಿಂದ ಇದರ ವರ್ಗ ಏನಾಗುತ್ತದೆ? ಒಂದು ಸಮ ಸಂಖ್ಯೆ ಆಗುತ್ತದೆ. ಇಲ್ಲಿ ಕೇಳಿರೋದು ಬೆಸ ಸಂಖ್ಯೆ. ಇನ್ನು ಮೂರನೇದ್ದು ಬಿಡಿ ಸ್ಥಾನದಲ್ಲಿ 9 ಇದೆ. ಸಂಖ್ಯೆ ಬಿಡಿ ಸ್ಥಾನದಲ್ಲಿ 9 ಇದೆ, ಇದರ ವರ್ಗದ ಬಿಡಿ ಸ್ಥಾನದಲ್ಲಿ ಏನಿರ್ತದೆ? 9 ಗುಣಿಸು 9 ಅಂದರೆ 81, 1 ಬರುತ್ತದೆ. ಆದ್ದರಿಂದ ಇದು ಬೆಸ ಸಂಖ್ಯೆ ಆಗುತ್ತದೆ. ಇನ್ನು ನಾಲ್ಕನೆಯ ಒಂದು ಲೆಕ್ಕದಲ್ಲಿ 4 ಇದೆ. 4ರ ಬಿಡಿ ಸ್ಥಾನದಲ್ಲಿ ಅಂದರೆ 4 4 16, ಸೊ 6 ಬರುತ್ತದೆ. ಇದು ಒಂದು ಬೆಸ ಸಂಖ್ಯೆ ಆಗೋದಿಲ್ಲ. ಇಲ್ಲಿ ಬೆಸ ಸಂಖ್ಯೆ ಆಗೋದು 431 ಮತ್ತು 7779. ಈ ರೀತಿಯಾಗಿ ನಾವು ಮೂರನೇ ಒಂದು ಲೆಕ್ಕವನ್ನು ಬಿಡಿಸಬಹುದು. ಇನ್ನು 4ನೇ ಲೆಕ್ಕಕ್ಕೆ ಹೋಗೋಣ. ಕೆಳಗಿನ ಮಾದರಿಯನ್ನು ಗಮನಿಸಿ ಬಿಟ್ಟ ಅಂಕಿಗಳನ್ನು ತುಂಬಿರಿ. ಅಂದರೆ ಇಲ್ಲಿ ಒಂದು ಪ್ಯಾಟರ್ನ್, ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಆ ಮಾದರಿ ಏನಂತ ತಿಳ್ಕೊಂಡು ನಾವು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಇಲ್ಲಿ 11ರ ಸ್ಕ್ವೇರ್ 11 ಗುಣಿಸು 11 121, 11ರ ವರ್ಗ 121, 101ರ ವರ್ಗ 102 10201. ನೀವು ಇಲ್ಲಿ ಗಮನಿಸಬೇಕು, ಏನು ಗಮನಿಸಬೇಕು ಅಂದರೆ ಇಲ್ಲಿ 1 0 ಇದೆ, ಇಲ್ಲಿ 2 ಸೊನ್ನೆಗಳಿವೆ, ಇಲ್ಲಿ 2 ಸೊನ್ನೆಗಳಿವೆ, ಇಲ್ಲಿ 1 to 1 ಇದ್ದೇ ಇರುತ್ತದೆ. ಉತ್ತರದಲ್ಲಿ 1 to 1 ಇರುತ್ತದೆ, ಆದರೆ ಇಲ್ಲಿ ಎಷ್ಟು ಮಧ್ಯದಲ್ಲಿ ಎಷ್ಟು ಸೊನ್ನೆಗಳಿರುತ್ತದೋ ಅಷ್ಟು ಸೊನ್ನೆಗಳು ಇಲ್ಲಿಯೂ ಸಹ ಬರುತ್ತದೆ. ನೀವು ಈ ಒಂದು ಮಾದರಿಯನ್ನು ಗಮನಿಸಿದರೆ ಇಲ್ಲಿ ಎಷ್ಟು ಸೊನ್ನೆಗಳಿವೆ? 1 2 3 4 ಸೊನ್ನೆಗಳಿದೆ. ಆದ್ದರಿಂದ 1 to 1 ನಮ್ಮ ಉತ್ತರದಲ್ಲಿ ಇದ್ದೇ ಇರುತ್ತದೆ. ಮಧ್ಯದಲ್ಲಿ 1 2 3 4
ಇಲ್ಲಿ ಮಧ್ಯದಲ್ಲಿ 1 2 3 4 ಆಮೇಲೆ ಮತ್ತೆ 4 0 1 2 3 4. ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತದೆ 1 ಬರುತ್ತೆ. ಆಮೇಲೆ 1 2 3 4 0 ಆಮೇಲೆ 2 ಮತ್ತೆ 1 2 3 4 0 ಮತ್ತೆ 1. ಈ ರೀತಿಯಾಗಿ ಇಲ್ಲಿ ಬಿಟ್ಟ ಸ್ಥಳ ಬರುತ್ತದೆ. ಮುಂದಿನದ್ದು 6 ಸೊನ್ನೆಗಳಿವೆ. ನೀವು ಗಮನಿಸಿದರೆ ಇಲ್ಲಿ 6 ಸೊನ್ನೆಗಳಿವೆ. ಆದ್ದರಿಂದ 1 ಬರುತ್ತೆ. ಆಮೇಲೆ 6 ಸೊನ್ನೆಗಳು 1 2 3 4 5 6 ಆಮೇಲೆ 2 1 to 1 ಕಾಮನ್ ಇರುತ್ತೆ. ಆಮೇಲೆ ಮತ್ತೆ 6 ಸೊನ್ನೆಗಳು 1 2 3 4 5 6 ಆಮೇಲೆ 1. ಈ ರೀತಿಯಾಗಿ ಇಲ್ಲಿ ಬಿಟ್ಟ ಸ್ಥಳವನ್ನು ನಾವು ತುಂಬಬಹುದು. ಈ ಕೆಳಗಿನ ಮಾದರಿಯನ್ನು ಗಮನಿಸಿ ಖಾಲಿ ಇರುವ ಸ್ಥಳಗಳನ್ನು ಸೂಕ್ತ ಸಂಖ್ಯೆಯಿಂದ ತುಂಬಿರಿ. ಇಲ್ಲಿ ಮತ್ತೊಂದು ಮಾದರಿಯನ್ನು ಕೊಟ್ಟಿದ್ದಾರೆ. 11 ಸ್ಕ್ವೇರ್ 121, 101 ಸ್ಕ್ವೇರ್ 10201 ಇದೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ. 10101 ಸ್ಕ್ವೇರ್ 102030201 ಅಂತ ಕೊಟ್ಟಿದ್ದಾರೆ. ನೀವೀಗಿಲ್ಲಿ ಗಮನಿಸಿದರೆ ಈ ಯಾವ ಪ್ಯಾಟರ್ನನ್ನು ನೀವು ತಿಳ್ಕೊಬೋದು ಅಂದರೆ, ಇಲ್ಲಿ ಎಷ್ಟು ಒನ್ಗಳಿವೆಯೋ 101ಅಲ್ಲಿ ಎಷ್ಟು ಒನ್ಗಳಿವೆಯೋ ಅಷ್ಟು ನಿಮಗೆ 2 ಇದೆ. ಆದ್ದರಿಂದ ನೀವು 2ರವರೆಗೆ ಹೋಗಬೇಕು. ಇಲ್ಲಿ 3 ಇದೆ ಅಂದರೆ 1 0 2 0 3 0 3 ಆದಮೇಲೆ ಮತ್ತೆ 2 0 1 ಈ ರೀತಿಯಾಗಿ ವಾಪಸ್ ಬರಬೇಕು. ನೀವು ಇಲ್ಲಿ ಗಮನಿಸಿದರೆ 4 0 ಇದೆ. ಆದ್ದರಿಂದ ಇದೇನಾಗುತ್ತೆ ಅಂದರೆ 1 0 2 0 3 0 4 0 4 ಆದಮೇಲೆ 4 1 ಇರೋದರಿಂದ ಮತ್ತೆ ವಾಪಸ್ ಬರಬೇಕು. 3 0 2 0 1 ಈ ರೀತಿಯಾಗಿ ಬರೀಬೇಕು. ನೀವು ಇಲ್ಲಿ ಗಮನಿಸಿದರೆ ಈ ಲೆಕ್ಕದಲ್ಲಿ ಒಟ್ಟು 5 ಅಂತ ಇಲ್ಲಿ ಹೈಯೆಸ್ಟ್ ಇದೆ. ಆದ್ದರಿಂದ ನಮ್ಮ 1 ಇಲ್ಲಿ ಈ ಸಂಖ್ಯೆಯಲ್ಲಿ 1 ಎಷ್ಟಾಗುತ್ತೆ 5 ಆಗುತ್ತೆ. ಅಂದರೆ 1 0 1 1 ಆಯಿತು, 2 0 2 ಆಯಿತು, 3 0 3 ಆಯಿತು, 4 0 4 ಆಯಿತು, ಆಮೇಲೆ 1. ಇಲ್ಲಿ ಈ ಬಿಟ್ಟ ಸ್ಥಳದಲ್ಲಿ ಈ ಅಂಕಿ ಬರುತ್ತದೆ. 1 0 1 0 1 0 1 0 1. ಇದರ ಸ್ಕ್ವೇರ್ ಏನಿರುತ್ತದೆ ಇದಾಗಿರ್ತದೆ. ಅಂದರೆ ಕೊಟ್ಟಿರುವ ಮಾದರಿಯಂತೆ ನಾವು ಈ ಲೆಕ್ಕಗಳನ್ನು ಬಿಡಿಸ್ತಾ ಹೋಗಬೇಕು. ಇನ್ನು 6ನೇ ಲೆಕ್ಕಕ್ಕೆ ಹೋಗೋಣ. ಕೊಟ್ಟಿರುವ ಮಾದರಿಯನ್ನು ಉಪಯೋಗಿಸಿಕೊಂಡು ಬಿಟ್ಟಿರುವ ಸಂಖ್ಯೆಗಳನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಮೊದಲು ನಾವು ಮಾದರಿ ಏನಿದೆ ಅಂತ ತಿಳ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್, 2 ಸ್ಕ್ವೇರ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್. ಇಲ್ಲಿ ನೀವು ಪ್ಯಾಟರ್ನನ್ನು ಗಮನಿಸಿದರೆ ಏನಿದೆ ಅಂದರೆ, ಮೊದಲ 2 ಪದಗಳ ಗುಣಾಕಾರ ಇದಾಗಿರುತ್ತದೆ. ಉದಾಹರಣೆಗೆ 1 ಗುಣಿಸು 2 2, 2 ಗುಣಿಸು 3 6, 3 ಗುಣಿಸು 4 12, 4 ಗುಣಿಸು 5 ಇಲ್ಲಿ ಏನು ಬರುತ್ತೆ 20 ಸ್ಕ್ವೇರ್, 5 ಗುಣಿಸು ಡ್ಯಾಶ್ ಇಸ್ ಈಕ್ವಲ್ ಟು 30 ಅಂದರೆ ಇಲ್ಲಿ 6 ಸ್ಕ್ವೇರ್, ಇಲ್ಲಿ 20 ಸ್ಕ್ವೇರ್. ಆಮೇಲೆ 6 ಗುಣಿಸು 7 ಇಲ್ಲಿ 42 ಸ್ಕ್ವೇರ್. ಇದು ಬಲಭಾಗಕ್ಕಾಯಿತು. ಇನ್ನು ಎಡಭಾಗ ಅಂದರೆ ಇಲ್ಲಿ 2 ಇದ್ದರೆ ಪ್ಲಸ್ 1 3, 6 ಇದ್ದರೆ 7 ಸ್ಕ್ವೇರ್, 12 ಇದ್ದರೆ 13 ಸ್ಕ್ವೇರ್, 20 ಇದ್ದರೆ 21 ಸ್ಕ್ವೇರ್, 30 ಇದ್ದರೆ 31 ಸ್ಕ್ವೇರ್. ಇಲ್ಲಿ 42 ಇದೆ. ಆದ್ದರಿಂದ ಇಲ್ಲಿ 43 ಸ್ಕ್ವೇರ್ ಬರುತ್ತದೆ. ಈ ರೀತಿಯಾಗಿ ಕೊಟ್ಟಿರುವ ಮಾದರಿಗಳಿಂದ ನಾವು ಬಿಡಿಸ್ಬೋದು. ಯಾವ ರೀತಿ ಅಂದರೆ ಇಲ್ಲಿ 5 4 20 ಸ್ಕ್ವೇರ್ ಆಗುತ್ತೆ. ಇಲ್ಲಿ 21 ಸ್ಕ್ವೇರ್, 5 6 ಸ್ಕ್ವೇರ್, 5 6 30, ಇಲ್ಲಿ 31 ಸ್ಕ್ವೇರ್, 6 7 42 ಸ್ಕ್ವೇರ್. ಈ ಬಿಟ್ಟ ಸ್ಥಳದಲ್ಲಿ ಇದರ ಉತ್ತರ 43 ಸ್ಕ್ವೇರ್ ಆಗಿರುತ್ತದೆ. ಕೊಟ್ಟಿರುವ ಮಾದರಿಗಳಿಂದ ಈ ಲೆಕ್ಕಗಳನ್ನು ನಾವು ಬಿಡಿಸ್ಬೋದು. ಇನ್ನು 7ನೇದಕ್ಕೆ ಹೋಗೋಣ. ಸಂಖ್ಯೆಗಳನ್ನೇ ಕೂಡಿಸದೆಯೇ ಮೊತ್ತವನ್ನು ಕಂಡುಹಿಡಿಯಿರಿ. ನೀವು ಹಿಂದಿನ ನನ್ನ ವಿಡಿಯೋದಲ್ಲಿ ನೋಡಿದರೆ
ಬೆಸ ಸಂಖ್ಯೆಗಳ ಮೊತ್ತ ಏನಿದೆ, ಎಷ್ಟು ಬೆಸ ಸಂಖ್ಯೆಗಳಿರುತ್ತದೋ ಅದರ ವರ್ಗ ಆಗಿರುತ್ತದೆ. ಉದಾಹರಣೆಗೆ ಇಲ್ಲಿ ಎಷ್ಟಿದೆ? 1 2 3 4 5 ಬೆಸ ಸಂಖ್ಯೆಗಳು 1ರಿಂದ ಶುರುವಾಗಿ ಕಂಟಿನ್ಯೂಸ್ ಇರಬೇಕು. 1 ಆದಮೇಲೆ 3 5 7 9 ಈ ರೀತಿಯಾಗಿ. ನೀವು ಇಲ್ಲಿ ಗಮನಿಸಿದರೆ 5 ಪದಗಳಿವೆ. ಆದ್ದರಿಂದ ಇದರ ಉತ್ತರ 5 ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟಾಗುತ್ತೆ? 25. ನೀವು ಬೇಕಿದ್ರೆ ಕೂಡಿಸಿಯೂ ಸಹ ನೋಡ್ಬೋದು. 9 7 16, 16 5 21, 21 3 24, 24 1 25. ಈ ರೀತಿಯಾಗಿ ನೀವು ಅದನ್ನು ಕೂಡಿಸದೇ ಸಹ ಗುರುತು ಮಾಡ್ಕೋಬೋದು. ಮುಂದಿನ ಇದರಲ್ಲಿ 1 3 5 7 9 11 13 15 17 19 ಇಲ್ಲಿ ಎಷ್ಟು ಪದಗಳಿವೆ ಅಂತ ನೀವು ಮೊದಲು ಗೊತ್ತು ಮಾಡ್ಕೋಬೇಕು. ಇಲ್ಲಿ 1 2 3 4 5 6 7 8 9 10 ಪದಗಳಿವೆ. ಅಂದರೆ ಕಂಟಿನ್ಯೂಯಸ್ 10 ಬೆಸ ಸಂಖ್ಯೆಗಳ ಮೊತ್ತ 10 ಸ್ಕ್ವೇರ್. 10 ಸ್ಕ್ವೇರ್ ಎಷ್ಟಿರುತ್ತದೆ? ಉತ್ತರ 100. 10 ಸ್ಕ್ವೇರ್ನ ಉತ್ತರ 100. ಇನ್ನು ಮುಂದುವರೆದು ಇಲ್ಲಿ 19 ಆದಮೇಲೆ 2 21 23 ಅಂದರೆ 12 ಪದಗಳು. ಅಂದರೆ 12 ಸ್ಕ್ವೇರ್. 12 ಸ್ಕ್ವೇರ್ 12 ಸ್ಕ್ವೇರ್ ಎಷ್ಟಾಗುತ್ತೆ? 144. ಈ ವರ್ಗ ಮತ್ತು ವರ್ಗಮೂಲಗಳ ಅಧ್ಯಾಯದಲ್ಲಿ ನೀವು 30ರವರೆಗೆ ವರ್ಗ ಮತ್ತು ವರ್ಗಮೂಲಗಳನ್ನು ಬಾಯಿಪಾಠ ಮಾಡಿರಬೇಕು. 12 ಸ್ಕ್ವೇರ್ 144. ಈ ರೀತಿಯಾಗಿ ನಾವು 7ನೇ ಒಂದು ಲೆಕ್ಕವನ್ನು ಬಿಡಿಸಿದ್ದೇವೆ. ಇನ್ನು ಮುಂದುವರೆದು 8ನೇ ಲೆಕ್ಕವನ್ನು ನೋಡೋಣ. 49ನ್ನು 7 ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕು, 49 ಅನ್ನೋದು ಒಂದು ವರ್ಗ ಸಂಖ್ಯೆ. ಇದನ್ನು 7 ಬೆಸ ಸಂಖ್ಯೆಗಳನ್ನಾಗಿ ಮಾಡಬೇಕು. 49ರ ವರ್ಗಮೂಲ ಎಷ್ಟು? 7. ಅಂದರೆ ನೀವು ಇಲ್ಲಿ ಮೇಲಿನ ಪ್ಯಾಟರ್ನ್ ನೋಡಿದರೆ ನಾವು ಮೊದಲು ಸ್ಟಾರ್ಟ್ ಮಾಡಬೇಕಾಗಿರೋದು 1ರಿಂದ, ಆಮೇಲೆ ಕಂಟಿನ್ಯೂಸ್ ಆಗಿ 7 ಪದಗಳನ್ನು ಬರಿಬೇಕು. 1 3 5 7 9 11 13 ಕಂಟಿನ್ಯೂಸ್ 7 ಬೆಸ ಸಂಖ್ಯೆಗಳನ್ನು ಬರೆದ್ರೆ ಇವುಗಳ ಮೊತ್ತ ಏನಾಗಿರುತ್ತದೆ? n ಸ್ಕ್ವೇರ್. 7 ಪದ ಇದೆ, ಅದರಿಂದ 7 ಸ್ಕ್ವೇರ್ 49 ಆಗುತ್ತೆ. ನೀವು ಇದನ್ನು ಕೂಡಿಸಿಯೂ ಸಹ ನೋಡ್ಬೋದು. 3 1 4 5 4 5 9 9 7 16 16 9 25 25 11 36 36 13 49 ಈ ರೀತಿಯಾಗಿ ಕೂಡಿಸಿಯೂ ಸಹ ನೋಡ್ಬೋದು. ಇನ್ನು 121ನ್ನು 11ರ ಬೆಸ ಸಂಖ್ಯೆಗಳನ್ನಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು 7 ಬರೆದಿದ್ದೇವೆ. ಇನ್ನು 7 ಬರೆದಿದ್ದೇವೆ, ಇದನ್ನು ನಾವು ಎಕ್ಸ್ಪಾಂಡ್ ಸಹ ಮಾಡಬಹುದು. 7 ಬರೆದಿದ್ದೇವೆ, ಇನ್ನೂ 4 ಬರಿಬೇಕಾಗುತ್ತೆ. 13 ಆಯಿತು. 13 ಕಂಟಿನ್ಯೂಯಸ್ ಅಂದರೆ 1ರಿಂದ ಶುರು ಮಾಡಬೇಕು. ಈ ಲೆಕ್ಕಕ್ಕೆ 13 ಆಯಿತು. ಆಮೇಲೆ 15 ಮುಂದಿನ ಬೆಸ ಸಂಖ್ಯೆ 15 ಆದಮೇಲೆ 17 ಆದಮೇಲೆ ಮುಂದಿನ ಬೆಸ ಸಂಖ್ಯೆ 19. ಎಷ್ಟು ಪದಗಳಾಯಿತು? ಇಲ್ಲಿ 7 ಆಗಿತ್ತು, 8 9 10 ಆಯಿತು. 19 ಆದಮೇಲೆ 21. ನೀವು ಗಮನಿಸಿದರೆ ಇಲ್ಲಿವರೆಗೆ 10 ಆಗಿತ್ತು, ಇಲ್ಲಿವರೆಗೆ 7 ಆಗಿತ್ತು, 8 9 10 11. ಸೊ ಈ ರೀತಿಯಾಗಿ ನೀವು ಬೆಸ ಸಂಖ್ಯೆಗಳ ಮೊತ್ತದಾಗಿ ಎಕ್ಸ್ಪಾಂಡ್ ಮಾಡಿ ಇದನ್ನು ವಿಸ್ತರಿಸಿ ಬರೀಬಹುದು. ಈ ರೀತಿಯಾಗಿ ನಾವು ಇಲ್ಲಿ 8ನೆಯ ಲೆಕ್ಕವನ್ನು ಸಹ ಮುಗಿಸಿದ್ದೇವೆ. ಇನ್ನು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಗಮನಿಸಿದರೆ 12 ಮತ್ತು 13ರ ವರ್ಗಗಳ ಮಧ್ಯದಲ್ಲಿ ಅಂತ ಹೇಳಿದ್ದಾರೆ. ವರ್ಗಗಳ ಮಧ್ಯದಲ್ಲಿ 25 26 ವರ್ಗಗಳ ಮಧ್ಯದಲ್ಲಿ, 99 100 ವರ್ಗಗಳ ಮಧ್ಯದಲ್ಲಿ. ನೀವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಬೇಕಾದರೆ ಒಂದು ಗುಣಲಕ್ಷಣವನ್ನು ನೀವು ನೋಡಿದ್ರಿ. ಆ ಗುಣಲಕ್ಷಣವನ್ನು ಮೊದಲು ಪುನರಾವರ್ತಿಸಿ ಅದನ್ನು ಅಭ್ಯಸಿಸಿ ಇನ್ನೊಮ್ಮೆ ನಾವು ಮುಂದುವರಿಯೋಣ. ನೀವು ಇಲ್ಲಿ ಗಮನಿಸಿದರೆ n ಮತ್ತು n+1ರ ವರ್ಗಗಳ ನಡುವೆ 2n ರಷ್ಟು ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿರುತ್ತವೆ. ಅಂದರೆ ಈಗ ನನ್ನ ಕಡೆ 5 ಮತ್ತು 6ರ ವರ್ಗದ ನಡುವೆ ಎಷ್ಟು ವರ್ಗವಲ್ಲದ ಸಂಖ್ಯೆ ಇದೆ ಅಂದರೆ
ಇದು ಎನ್ ಆಯ್ತಲ್ವಾ, 2n ಅಂದರೆ 5 10 10 ವರ್ಗ ಅಲ್ಲದ ಸಂಖ್ಯೆಗಳಿರುತ್ತದೆ. ಸೊ ಮೊದಲ ಎನ್ನ 2ರಷ್ಟು ಪೂರ್ಣ ವರ್ಗಗಳಲ್ಲದ ಸಂಖ್ಯೆಗಳಿರುತ್ತವೆ. ನಿಮಗೆ ಇಂತಹ ಲೆಕ್ಕ ಕೊಟ್ಟಾಗ ನೀವು ಎಲ್ಲ ಬರಿತಾ ಕೂಡಬಾರ್ದು. 5 5 25, 6 36, ಆಮೇಲೆ ಅದನ್ನು ನೀವು 26 27 ಈ ರೀತಿ ಬರಿತಾ ಕೂಡಬಾರ್ದು. ಈ ಗುಣಲಕ್ಷಣವನ್ನು ನೀವು ಜ್ಞಾಪಕದಲ್ಲಿಟ್ಕೊಂಡು ಈ ಲೆಕ್ಕಗಳನ್ನು ಬಿಡಿಸಬೇಕು. ಆ ರೀತಿಯಾಗಿ ನೋಡೋದಾದರೆ ಈಗ ಆ ಗುಣಲಕ್ಷಣವನ್ನು ಉಪಯೋಗಿಸಿದರೆ ಇದು ಎನ್ ಆಯಿತು, ಇದು n+1, n 12, n+1 13. ಸೊ ಇಲ್ಲಿ ಎಷ್ಟು ಸಂಖ್ಯೆಗಳಿರುತ್ತೆ? 2n. 2n ಅಂದರೆ ಇಲ್ಲಿ n 12 ಆಯಿತು, ಅಂದರೆ 2 ಗುಣಿಸು ಇದನ್ನು ಇಲ್ಲಿ ತೋರಿಸ್ತೀನಿ, 2n ಆಯಿತು. ಸೊ 2n ಅಂದರೆ 12 ಗುಣಿಸು 2 ಗುಣಿಸು 12, 2 ಗುಣಿಸು 12. ಸೊ 2 ಗುಣಿಸು 12 ಅಂದರೆ 24. 24 ಒಟ್ಟು ಈ ಎರಡು ಸಂಖ್ಯೆಗಳ ವರ್ಗಗಳ ನಡುವೆ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿವೆ. ಇನ್ನು ಇಲ್ಲಿ n ಬೆಲೆ ಏನಾಯಿತು? 25. ಇದು n 25, n+1 26. ಸೊ ಇಲ್ಲಿ n 2n ಅಂದರೆ 2 ಗುಣಿಸು 25. 2 ಗುಣಿಸು 25 ಎಷ್ಟಾಯಿತು? 50. 2 ಗುಣಿಸು 25 50. ಆದ್ದರಿಂದ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? 50 ಸಂಖ್ಯೆಗಳಿವೆ. 25 ಮತ್ತು 26ರ ವರ್ಗದ ನಡುವಿನ ಸಂಖ್ಯೆಗಳು 50. ಇಲ್ಲಿ ನೀವು ಗಮನಿಸಿದರೆ 99 100. ಇಲ್ಲಿ n ಏನಾಯಿತು? 99. ಆದ್ದರಿಂದ 2n ಏನಾಗುತ್ತೆ? 2 ಗುಣಿಸು 99. ಇದೆಷ್ಟಾಗುತ್ತೆ? 9 2 18 1, ಆಮೇಲೆ 9 2 18 198. ಅಂದರೆ 99 ಮತ್ತು 100ರ ವರ್ಗದ ನಡುವೆ 198 ಸಂಖ್ಯೆಗಳು ಇರುತ್ತವೆ. ಈ ರೀತಿಯಾಗಿ ನಾವು ಅಭ್ಯಾಸ 5.1 ಬಿಡಿಸಬೇಕು. ಇನ್ನು ಮುಂದೆ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯುವುದಿದೆ. ಇದನ್ನು ನಾನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಎಲ್ಲ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ. ಶೇರ್ ಯಾವ ರೀತಿ ಮಾಡಬೇಕಂದ್ರೆ, ಈ ವಿಡಿಯೋದ ಎಂಡ್ನಲ್ಲಿ ಶೇರ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ಐಕಾನ್ಗಳು, ವಾಟ್ಸಪ್ಪು, ಇಮೇಲು ಅದೆಲ್ಲ ಸಿಗುತ್ತೆ. ಅಲ್ಲಿ ವಾಟ್ಸಪ್ ಮುಖಾಂತರ ನೀವು ಶೇರ್ ಮಾಡಿದರೆ ಅಥವಾ ಲಿಂಕನ್ನು ನಕಲಿಸಿ ನೀವು ಶೇರ್ ಮಾಡ್ಬೋದು. ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಹ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯಗಳನ್ನು, ಮುಂದಿನ ಅಭ್ಯಾಸವನ್ನು ಬಿಡಿಸಿ ತೋರಿಸುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು. ಧನ್ಯವಾದ.